ಕಾಂಗ್ರೆಸ್ ಸರ್ಕಾರದಲ್ಲಿ ಅಧಿಕಾರ ಹಂಚಿಕೆ ವಿಚಾರ 2.5 ವರ್ಷ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ 12 ವರ್ಷಗಳ ಕಾಲ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಅನ್ನೋ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು. ಸಿದ್ದರಾಮಯ್ಯನವರು ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟರು, ಒಂದು ಕ್ಲಾರಿಟಿ ಕೊಟ್ಟರು. ಡಿ.ಸಿ.ಎಂ ಕೂಡ ಇದಕ್ಕೊಂದು ಕ್ಲಾರಿಟಿ ಕೊಟ್ಟರು. ಅದಾದ ನಂತರ ಈಗ ಹೋಮ್ ಮಿನಿಸ್ಟರ್ ಮಾನ್ಯ ಪರಮೇಶ್ವರ್ ಅವರು ಆಡಿರುವಂತ ಮಾತು ಈ ಅಧಿಕಾರ ಹಂಚಿಕೆಯ ಬೆಂಕಿಗೆ ತುಪ್ಪ ಸುರಿದಂಗ ಆಗಿದೆ. ಏನ್ ಹೇಳಿದ್ರು, ಈಗ ಏನ್ ದೊಡ್ಡ ಅವಾಂತರ ಆಗಿದೆ ಇವ್ರ ಹೇಳಿಕೆ, ಇದೆಲ್ಲದರ ಕುರಿತಾಗಿ ಒಂದು ವರದಿ ಇಲ್ಲಿದೆ ನೋಡಿ. ರಾಜ್ಯ ಕೈಕೋಟೆಯಲ್ಲಿ ಪವರ್ ಶೇರಿಂಗ್ ಫೈಟ್. ಸಿಎಂ ಡಿಸಿಎಂ ಮಧ್ಯೆ ಕುರ್ಚಿಗಾಗಿ ಕಾದಾಟ. ಪಂಚ ಗ್ಯಾರಂಟಿಗಳ ಮೂಲಕ ಅಧಿಕಾರಕ್ಕೆ ಬಂದ ರಾಜ್ಯ ಕಾಂಗ್ರೆಸ್ನಲ್ಲಿ ಸದಾ ಒಂದಿಲ್ಲೊಂದು ತಲೆನೋವು ಶುರುವಾಗ್ತಿದೆ. ಇದೀಗ ಮತ್ತೆ ಪವರ್ ಶೇರಿಂಗ್ ಫೈಟ್ ಮುನ್ನೆಲೆಗೆ ಬಂದಿದೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರ್ತಿದ್ದಂತೆ 50-50 ಪವರ್ ಶೇರಿಂಗ್ ಬಗ್ಗೆ ನಿಮ್ಮ ರಿಪಬ್ಲಿಕನ್ ಮೊದಲು ವರದಿ ಬ್ರೇಕ್ ಮಾಡಿತ್ತು. ಈ ಪವರ್ ಶೇರಿಂಗ್ ಫೈಟ್ ಮತ್ತೆ ಮುನ್ನೆಲೆಗೆ ಬಂದಿದೆ. ನಿನ್ನೆ ಅಷ್ಟೇ ಸಿಎಂ ಸಿದ್ದರಾಮಯ್ಯ ಅಧಿಕಾರ ಹಂಚಿಕೆ ಬಗ್ಗೆ ಚರ್ಚೆ ಇಲ್ಲ, 5 ವರ್ಷ ನಾನೇ ಸಿಎಂ ಅನ್ನೋ ಧಾಟಿಯಲ್ಲಿ ಮಾತನಾಡಿದ್ರು. ಬಳಿಕ ಡಿ.ಕೆ. ಸಾಹೇಬ್ರು ಕೂಡ ಸಿಎಂ ಹೇಳಿದ್ದೆ ಫೈನಲ್ ಅಂತ ಹೇಳಿದ್ರು. ನೋಡಪ್ಪ, ಯಾವ ಒಪ್ಪಂದನೂ ಆಗಿಲ್ಲ. ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತದೆ ಅದಂತ ನಡ್ಕೊಳ್ಳೋದು. ನಾವು ಒಪ್ಪಂದ ಏನಿಲ್ಲ, ಹೈಕಮಾಂಡ್ ಹೇಗೆ ಹೇಳುತ್ತೋ ಹಾಗೆ ನಡ್ಕೋತೀವಿ. ಆಯ್ತು, ನಮ್ ಚೀಫ್ ಮಿನಿಸ್ಟರ್ ಹೇಳಿದ್ಮೇಲೆ ಅವ್ರು ಹೇಳಿದ್ದೆ ಫೈನಲ್. ನಮ್ ಸಿಎಂ ಹೇಳಿದ್ಮೇಲೆ ಏನು ತಕರಾರೇ ಇಲ್ಲ. ಇನ್ನೇನು ಕುರ್ಚಿ ಕದನಕ್ಕೆ ವಿರಾಮ ಬಿತ್ತು ಅನ್ನುವಷ್ಟರಲ್ಲೇ ಗೃಹ ಸಚಿವ ಪರಮೇಶ್ವರ್ ಹೇಳಿಕೆ ಉರಿಯೋ ಬೆಂಕಿಗೆ ತುಪ್ಪ ಸುರಿದಂತಾಗಿದೆ. ಬೆಂಗಳೂರಿನಲ್ಲಿ ಮಾತನಾಡಿದ ಇವರು ಸಿದ್ದು ಡಿಕೆಶಿ ಅಧಿಕಾರ ಹಂಚಿಕೆ ಮಾತಿಗೆ ಕೆರಳಿ ಕೆಂಡವಾಗಿದ್ದಾರೆ. ಅವರಿಬ್ಬರೇ ಎಲ್ಲ ಒಪ್ಪಂದ ಮಾಡಿಕೊಳ್ಳೋದಾದ್ರೆ ನಾವು ಯಾಕೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಈಗ ಒಪ್ಪಂದ ಆಗಿದೆ ಅಂತಂದ್ರೆ ಮತ್ತೆ ನಾವೆಲ್ಲ ಯಾಕಿರ್ಬೇಕು? ನಾವೆಲ್ಲ ಯಾಕಿರ್ಬೇಕ್ರಿ? ಅವರಿಬ್ಬರೇ ರಾಜಕಾರಣ ಮಾಡಿ ಅವರಿಬ್ಬರೇ ನಡೆಸ್ಬಿಡ್ಲಿ, ಬೇರೆಯವ್ರು ಯಾರು ಇರೋದೇ ಬೇಡವಾ? ಅದೆಲ್ಲ ಆ ರೀತಿ ಏನೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಕೇಳಿದ್ರಲ್ವಾ, ಪರಮೇಶ್ವರ್ ಆಡಿದ ಈ ಮಾತುಗಳು ಪವರ್ ಶೇರಿಂಗ್ ಫೈಟ್ ಅನ್ನ ಮತ್ತೆ ಅದ್ಯಾವ ಹಂತಕ್ಕೆ ತೆಗೆದುಕೊಂಡು ಹೋಗುತ್ತೋ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಜ್ಯ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಮತ್ತೆ ಡಿ.ಕೆ. ಶಿವಕುಮಾರ್ ಅವರ ನಡುವಿನ ಟಗ್ ಆಫ್ ವಾರ್ ಫೈಟ್ ಅಧಿಕಾರ ಹಂಚಿಕೆ ವಿಚಾರವಾಗಿ ಇದು ದೊಡ್ಡ ಮಟ್ಟದಲ್ಲಿ ಈಗ ಚರ್ಚೆಗೆ ಕಾರಣ ಆಗಿದೆ. ಪಕ್ಷದಲ್ಲೇ ಒಂದು ರೀತಿಯಲ್ಲಿ ಇರುಸು ಮುರುಸಿಗೂ ಕೂಡ ಕಾರಣ ಆಗಿದೆ. ಹಾಗಾದ್ರೆ ಸಿದ್ದರಾಮಯ್ಯ ಅವರ ಕೈ ಮೇಲಾಗಿದೆಯಾ ಅಥವಾ ಡಿ.ಕೆ. ಶಿವಕುಮಾರ್ ಅವರ ಕೈ ಮೇಲಾಗಿದೆಯಾ? ಸಿದ್ದರಾಮಯ್ಯ ವರ್ಸಸ್ ಡಿ.ಕೆ. ಯಾರ ಕೈ ಮೇಲೂ ಮುಖ್ಯಮಂತ್ರಿ ಕುರ್ಚಿಗಾಗಿ ಈ ಕದನ ಮುಂದುವರೆದಿದೆ. ಡಿ.ಕೆ. ಶಿವಕುಮಾರ್ಗೆ ಸಿಎಂ ಬಣದಿಂದ ಚೆಕ್ ಮೇಟ್ ಕೊಟ್ಟಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರಿಗೆ 5 ವರ್ಷ ಸಿದ್ದರಾಮಯ್ಯ ಅವರೇ ಸಿಎಂ ಆಗಿರಬೇಕು ಅಂತೇಳಿ ಹೇಳಿದ್ದಾರೆ. ನೋಡಿ, ಭೀಮಾ ನಾಯ್ಕ ಅವರು, KMF ಅಧ್ಯಕ್ಷ ಭೀಮಾ ನಾಯ್ಕ ಅವ್ರನ್ನ ರಿಪಬ್ಲಿಕ್ ಕನ್ನಡ ಮಾತಾಡಿಸಿದಾಗ ಅವ್ರು ಹೇಳಿದ್ದು ಸಿದ್ದರಾಮಯ್ಯ ಅವರೇ 5 ವರ್ಷ ಮುಖ್ಯಮಂತ್ರಿಯಾಗಿ ಈ ರಾಜ್ಯದಲ್ಲಿ ಇರಬೇಕು ಅಂತ ಹೇಳಿದ್ದಾರೆ. ಆ ಮೂಲಕ ಡಿ.ಕೆ. ಶಿವಕುಮಾರ್ ಅವರಿಗೆ ಸಿದ್ದರಾಮಯ್ಯ ಅವರ ಬಣ ಚೆಕ್ ಮೇಟ್ ಇಡ್ತಾ ಇದೆ. ಮುಖ್ಯಮಂತ್ರಿ ಬದಲಾವಣೆ ವಿಚಾರವಾಗಿ ಕೇಳಿ ಬರ್ತಾ ಇರೋದು, ಪೇಪರ್ ಎಲ್ಲ ಬದಲಾವಣೆ ಗೊತ್ತಾಯ್ತು. ಮುಖ್ಯ ಡಿ.ಕೆ. ಶಿವಕುಮಾರ್ ಸಿಎಂ ಆಗೋ ಸಂಬಂಧಪಟ್ಟಂತೆ ಒಂದು ಪರೋಕ್ಷವಿಲ್ಲ. ಏನು ಅನ್ಸುತ್ತೆ ರಾಜಕೀಯವಾಗಿರೋದು? ನೋಡ್ರಿ, ಇಲ್ಲಿ ಮುಖ್ಯಮಂತ್ರಿ ಸೀಟು ಖಾಲಿ ಇಲ್ಲ. ಓಕೆ, ಹಾಗಾಗಿ ಮೊನ್ನೆ ನಡೆದಂಥ 3 ಚುನಾವಣೆಯಲ್ಲಿ BJP ಮತ್ತು JDSನವರಿಗೆ ಈ ರಾಜ್ಯದ ಜನ ಒಂದು ಸ್ಪಷ್ಟ ಸಂದೇಶವನ್ನು ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಸರ್ಕಾರನ ಮುಖ್ಯಮಂತ್ರಿಯವ್ರನ್ನ ನೀವು ಮುಟ್ಟಕ್ಕಾಗಲ್ಲ ಅನ್ನೋ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಅದನ್ನ ಇಷ್ಟು ಮಾತ್ರ ಹೇಳಕ್ಕೆ ಬಯಸ್ತೀನಿ ನಾನು. ಅದೇ ಒಪ್ಪಂದ ಆಗಿದೆ ಅಂತ ಹೇಳ್ತಾ ಇರೋದು ನಿಜನಾ? ಅದು ನನಗೆ ಗೊತ್ತಿಲ್ಲ. ಸೊ ಅದು ಹೈಕಮಾಂಡಿಗೆ ಬಿಟ್ಟಿದ್ದ ವಿಚಾರ. ಸೊ ಆದರೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಮೊನ್ನೆ ನಡೆದಂಥ ಚುನಾವಣೆಯಲ್ಲಿ ಎಲ್ಲ ಜಾತಿ ವರ್ಗದ ಮತದಾರರು ಮತವನ್ನು ಹಾಕಿದ್ದಾರೆ. ಎಲ್ಲದಕ್ಕಿಂತ ವಿಶೇಷವಾಗಿ ಇವತ್ತು ಅಹಿಂದ ವರ್ಗವನ್ನು ಕ್ರೋಢೀಕರಣ ಆಗಿದ್ದು ಸನ್ಮಾನ್ಯ ಸಿದ್ದರಾಮಯ್ಯ ಅವರಿಂದ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀನಿ. ಸೊ ಮುಖ್ಯಮಂತ್ರಿ ವಿಚಾರ ಮಾಡ್ತಕ್ಕಂಥದ್ದು ಹೈಕಮಾಂಡಿಗೆ ಬಿಟ್ಟಂಥ ವಿಚಾರ. ಸೊ ಆದರೆ ಈ ರಾಜ್ಯದ ಜನ ಭಾಳ ದೊಡ್ಡ ಸಂದೇಶವನ್ನು ಕೊಟ್ಟಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಮತ್ತು ಸನ್ಮಾನ್ಯ ಸಿದ್ದರಾಮಯ್ಯ ಅವ್ರನ್ನ BJP ಆಗಲಿ JDS ಮುಟ್ಟಕ್ಕಾಗಲ್ಲ ಅನ್ನೋ ಒಂದು ಸಂದೇಶವನ್ನು ಉಳಿದ ಮುಂದಿನ ಅವಧಿಗೆ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅನ್ನುವ ಕೆಲ ಡಿ.ಕೆ. ಶಿವಕುಮಾರ್ ಅವರ ಬೆಂಬಲಿಗರ ಹೇಳಿಕೆಗಳಿಗೆ ಸಿದ್ದರಾಮಯ್ಯನವರ ಆಪ್ತ ಬಣ ಏನಿದೆಯಲ್ಲ ಅವರು ಟಕ್ಕರ್ ಕೊಡ್ತಿದ್ದಾರೆ. ಒಂದು ರೀತಿಯಲ್ಲಿ ಚೆಕ್ ಮೇಟ್ ಇಡ್ತಾ ಇದ್ದಾರೆ. ನೋಡಿ, ಶಾಸಕರಾಗಿರುವಂತ
ಸಿದ್ದರಾಮಯ್ಯ ಆಪ್ತಗಣ ಈಗ ಸಿದ್ದರಾಮಯ್ಯವರ ಪರವಾಗಿ ಬ್ಯಾಟ್ ಬೀಸ್ತಾ ಇದೆ. ಸಿದ್ದರಾಮಯ್ಯ 5 ವರ್ಷ ಮುಖ್ಯಮಂತ್ರಿ ಆಗಿದ್ದರೆ ಒಳ್ಳೆಯದು, ಸಿಎಂ ಸ್ಥಾನದ ಬದಲಾವಣೆ ಪ್ರಶ್ನೆಯೇ ಬರಲ್ಲ. ರಿಪಬ್ಲಿಕ್ ಕನ್ನಡಕ್ಕೆ ಶಾಸಕ ಅಲ್ಲಮ ಪ್ರಭು ಪಾಟೀಲ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಒಳ್ಳೆಯ ಆಡಳಿತಗಾರ, ಒಳ್ಳೆಯ ಸಿಎಂ ಕೂಡ. ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೆ ಅದಕ್ಕೆ ನಾವೆಲ್ಲರೂ ಕೂಡ ಬದ್ಧ ಅಂತ ಹೇಳಿ ಶಾಸಕ ಅಲ್ಲಮ ಪ್ರಭು ಪಾಟೀಲ್ ಹೇಳಿದ್ದಾರೆ. ಸಚಿವ ಸಂಪುಟ ಪುನರಚನೆ ವಿಚಾರ ಜೊತೆಗೆ ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಸಂಬಂಧಪಟ್ಟಂತೆ ಒಂದಷ್ಟು ಚರ್ಚೆ ಆಗ್ತಾ ಇರುವಂಥದ್ದು, ಒಪ್ಪಂದ ಆಗಿದ್ದಂಥ ಒಂದಷ್ಟು ಚರ್ಚೆಗಳಾಗ್ತಾ ಇರೋದು. ಈ ಬಗ್ಗೆ ಮಾತಾಡೋಕ್ಕೆ ಹಿರಿಯ ಶಾಸಕರಂತ ಅಲ್ಲಮಗೌಡ ಪಾಟೀಲ್ ನಮ್ಮ ಜೊತೆ ಇದ್ದಾರೆ. ಸರ್, ಸಚಿವ ಸಂಪುಟ ಪುನರಚನೆ ಆಗ್ತಾ ಒಂದಷ್ಟು ಚರ್ಚೆ ಆಗ್ತಾ ಇರೋದು, ನೀವು ಕೂಡ ಆಕಾಂಕ್ಷಿನ? ಮಾಧ್ಯಮದಲ್ಲಿ ನಾನು ಕೇಳ್ತಾ ಇದ್ದೀನಿ, ಆಕಾಂಕ್ಷಿ ನಾನು ಶಾಸಕನಾಗಿ ನನಗೆ ಎಲ್ಲರಿಗೂ ಆಕಾಂಕ್ಷೆ ಇರೋದೆ. ಆಕಾಂಕ್ಷೆ ಇಟ್ಕೊಂಡೇ ರಾಜಕೀಯದಲ್ಲಿ ಬಂದಿರ್ತೀವಿ. ನಾನು ಸೀನಿಯರ್ ಆಗಿ 50 ವರ್ಷದಿಂದ ರಾಜಕೀಯ, ನಾನು ಯಾಕೆ ಮಂತ್ರಿ ಆಗಬಾರ್ದು ಅಂತ. ಆದರೆ ಅಂಥದ್ದು ಏನೂ ಈಗ ನಡೆದಿಲ್ಲ. ಪಕ್ಷದ ವರಿಷ್ಠರು ಕೂಡ ಯಾವುದೇ ರೀತಿ ಕರೆದಿಲ್ಲ, ಚರ್ಚೆ ಮಾಡಿಲ್ಲ. ಮಾಧ್ಯಮದ ಸೃಷ್ಟಿ ಅಷ್ಟೇ ಇದು. ಕೆ ಶಿವಕುಮಾರ್ ಒಂದು ಹೇಳಿಕೆ ಕೊಟ್ಟಿರುವಂಥದ್ದು, ಅಧಿಕಾರ ಹಂಚಿಕೆ ಸಂಬಂಧಪಟ್ಟ ಒಂದಷ್ಟು ಏನು ಒಪ್ಪಂದ ಆಗಿದೆ ಅನ್ನೋದನ್ನು. ಸೊ ನೀವೇನು ಹೇಳ್ತಾರೆ ಸರ್? ಅಂದರೆ ಸರ್, ಅದು ಅವ್ರದ್ದು ಗೊತ್ತು. ಅವರು ಮತ್ತು ವರಿಷ್ಠರ ಹೈಕಮಾಂಡ್ ಅವ್ರ ಬಗ್ಗೆ ಏನು ಚರ್ಚೆ ಆಗಿದೆಯೋ ಅವ್ರಿಗೆ ಗೊತ್ತದು. ಅದು ಎಲ್ಲಿ ಬಹಿರಂಗಪಡಿಸಿಲ್ಲ, ಗೊತ್ತೂ ಆಗಿಲ್ಲ. ನಾನು ಪತ್ರಿಕೆಯಲ್ಲಿ ಓದಿನಿ ಅಷ್ಟೇ. ಅದ್ರ ಬಗ್ಗೆ ಅವ್ರನ್ನ ಕೇಳಿ ತಿಳ್ಕೊಬೋದು. ಮುಖ್ಯಮಂತ್ರಿ ಬದಲಾವಣೆ ಆಗ್ತಾರೆ ಅಂತ ಅನ್ಸುತ್ತಾ? ಏನು ಬದಲಾವಣೆ ಪ್ರಶ್ನೆನೇ ಬರೋಂಗಿಲ್ಲಲ್ಲ. ನಮ್ಮ ಹೈಕಮಾಂಡ್ ಅವ್ರು ಏನೂ ಹೇಳಿಲ್ಲ ಬದಲಾವಣೆ ಅಂತ ಹೇಳಿದಾರೆ. ಯಾಕೆ ಬದಲಾವಣೆ ಮಾಡ್ತಾರೆ ಏನೂ ಪ್ರಶ್ನೆ ಇಲ್ಲ. ಅದು ಸಿದ್ದರಾಮಯ್ಯ ಕೂಡ 5 ವರ್ಷ ಕಂಪ್ಲೀಟ್ ಆಗಿರ್ತಾರೆ. ಅದು ಹೈಕಮಾಂಡ್ ಅವ್ರ ಮೇಲೆ ಬಿಟ್ಟಿರ್ತಕ್ಕಂಥ ವಿಚಾರ. ಹೈಕಮಾಂಡ್ ಅವ್ರು 10 ವರ್ಷ 5 ವರ್ಷದಿಂದ 5 ವರ್ಷ ಇರ್ತಾರೆ. ಮುಂದೆ ನೀನೇನಂದ್ರೆ ಇರ್ತಾರೆ. ಅದ್ರಾಗ ಏನು ಪಕ್ಷದ ಆಂತರಿಕ ವಿಚಾರ ಹೊರಗಡೆ ಯಾವುದೂ ಬಂದಿಲ್ಲ. ಒಳ್ಳೇದು ಯಾಕೆ ಕೆಟ್ಟ ಯಾರು ಅಂತಾರೆ? ಅದಕ್ಕೆ ಯಾರೇನು ಸಿದ್ದರಾಮಯ್ಯವರು 5 ವರ್ಷ ಇಲ್ಲ ಕೆಟ್ಟ ಅಂತಾರೆ? ಯಾರೂ ಅನ್ನಂಗಿಲ್ಲ. ಒಳ್ಳೆಯ ಆಡಳಿತಗಾರ, ಒಳ್ಳೆ ಮುಖ್ಯಮಂತ್ರಿ ಅಂತೇಳಿ ಅಂದ್ಕೊಂಡಿದ್ದಾರೆ. ಅದ್ರಾಗ ಏನು ಪ್ರಶ್ನೆ ಇಲ್ಲ. ಆದರೆ ನಮ್ಮ ಪಕ್ಷದ ಏನು ನಿರ್ಧಾರ ತೆಗೆದುಕೊಳ್ತಾರೆ ಅದ್ರ ಮೇಲೆ ವಿಚಾರ. ಬದಲಾವಣೆ ಆ ಥರ ಬಂದರೆ ಒಂದಷ್ಟು ಪರಿಣಾಮ ಬೀರುತ್ತೆ ಅಂತ ಅನ್ಸಲ್ವ? ಹಿರಿಯ ಶಾಸಕರಾಗಿ ನಿಮ್ಮ ಅಭಿಪ್ರಾಯ ಸಂದರ್ಭದಲ್ಲಿ ನಾನು ಅದಕ್ಕೆ ಉತ್ತರ ಆ ಪ್ರಶ್ನೆನೇ ಬರೋದಿಲ್ಲ ನಮ್ಮಲ್ಲಿ. ಏನು ಇಲ್ಲ, ಬರೀ ಮಾಧ್ಯಮದ ಸೃಷ್ಟಿ ಇದು. ಎಲ್ಲಿ ಏನು ಎಂದು ಹೇಳ್ರಿ, ಯಾರು ಹೇಳಿದ್ದಾರೆ? ಏನು ಸೋನಿಯಾ ಗಾಂಧಿ ಹೇಳಿದ, ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಹೇಳಿದಾರೆ, ರಾಹುಲ್ ಗಾಂಧಿ ಹೇಳಿದ. ಯಾವುದೇ ವಿಚಾರ ನಮ್ಮ ಪಕ್ಷದ ಮುಂದೆ ಇಲ್ಲ. ಮುಂದೆ ಬಂದಾಗ ನೋಡೋಣ. ಇದು ಅಲ್ಲಮ ಪ್ರಭು ಪಾಟೀಲ್ ಅವರ ಹೇಳಿಕೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬದಲಾವಣೆ ವಿಚಾರ ಯಾವುದು ಕೂಡ ಚರ್ಚೆ ಆಗಿಲ್ಲ. ಜೊತೆಗೆ 5 ವರ್ಷ ಸಿದ್ದರಾಮಯ್ಯ ಇರಬೇಕು ಅಥವಾ ಬೇಡ ಅನ್ನೋ ಹೈಕಮಾಂಡ್ ತೀರ್ಮಾನ ಕೈಗೊಳ್ಳುತ್ತಾ, ಹೈಕಮಾಂಡ್ ಈ ಬಗ್ಗೆ ತೀರ್ಮಾನ ಕೈಗೊಳ್ಳುತ್ತೆ ಅಂತ ಹೇಳೋ ಮೂಲಕ ಕುತೂಹಲ ಮೂಡಿಸಿದೆ. ಕ್ಯಾಮರಾ ಪರ್ಸನ್ ಮಧು ಜೊತೆ ವಿಜಯ ಜನರ ಪ್ರಪಟಿ, ಬೆಂಗಳೂರು. ರಾಜ್ಯ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಮತ್ತೆ ಡಿಕೆ ಶಿವಕುಮಾರ್ ಅವರ ನಡುವಿನ ಟಗ್ ಆಫ್ ವಾರ್ ಫೈಟ್, ಅಧಿಕಾರ ಹಂಚಿಕೆ ವಿಚಾರವಾಗಿ ಇದು ದೊಡ್ಡ ಮಟ್ಟದಲ್ಲಿ ಈಗ ಚರ್ಚೆಗೆ ಕಾರಣ ಆಗಿದೆ. ಪಕ್ಷದಲ್ಲೇ ಒಂದು ರೀತಿಯಲ್ಲಿ ಇರುಸು ಮುರುಸಿಗೂ ಕೂಡ ಕಾರಣ ಆಗಿದೆ. ಹಾಗಾದ್ರೆ ಸಿದ್ದರಾಮಯ್ಯ ಅವರ ಕೈ ಮೇಲಾಗಿದೆಯಾ ಅಥವಾ ಡಿ ಕೆ ಶಿವಕುಮಾರ್ ಅವರ ಕೈ ಮೇಲಾಗಿದೆಯಾ? ಸಿದ್ದರಾಮಯ್ಯ ವರ್ಸಸ್ ಡಿ ಕೆ ಶಿ ಯಾರ ಕೈ ಮೇಲೂ ಮುಖ್ಯಮಂತ್ರಿ ಕುರ್ಚಿಗಾಗಿ ಈ ಕದನ ಮುಂದುವರೆದಿದೆ. ಡಿ ಕೆ ಶಿವಕುಮಾರ್ಗೆ ಸಿಎಂ ಬಣದಿಂದ ಚೆಕ್ ಮೇಟ್ ಕೊಟ್ಟಿದ್ದಾರೆ. ಡಿ ಕೆ ಶಿವಕುಮಾರ್ ಅವರಿಗೆ 5 ವರ್ಷ ಸಿದ್ದರಾಮಯ್ಯ ಅವರೇ ಸಿಎಂ ಆಗಿರಬೇಕು ಅಂತೇಳಿ ಹೇಳಿದ್ದಾರೆ. ನೋಡಿ, ಭೀಮಾ ನಾಯ್ಕ ಅವರು, KMF ಅಧ್ಯಕ್ಷ ಭೀಮಾ ನಾಯ್ಕ ಅವ್ರನ್ನ ರಿಪಬ್ಲಿಕ್ ಕನ್ನಡ ಮಾತಾಡಿಸಿದಾಗ ಅವ್ರು ಹೇಳಿದ್ದು ಸಿದ್ದರಾಮಯ್ಯ ಅವರೇ 5 ವರ್ಷ ಮುಖ್ಯಮಂತ್ರಿಯಾಗಿ ಈ ರಾಜ್ಯದಲ್ಲಿ ಇರಬೇಕು ಅಂತ ಹೇಳಿದ್ದಾರೆ. ಆ ಮೂಲಕ ಡಿ ಕೆ ಶಿವಕುಮಾರ್ ಅವರಿಗೆ ಸಿದ್ದರಾಮಯ್ಯ ಅವರ ಬಣ ಚೆಕ್ ಮೇಟ್ ಇಡ್ತಾ ಇದೆ.